ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಇದು ಭಾರತೀಯ ಸಂಸ್ಕೃತಿಯ ಹೆಗ್ಗುರುತೆ ಆಗಿದೆ. ದೇವರನ್ನ, ಮಾನವರನ್ನ, ಸಮಾಜವನ್ನು ಒಗ್ಗೂಡಿಸುವಂತಹ ಮಂತ್ರವಾಗಿದೆ. ನಿತ್ಯವೂ ಕರಾಗ್ರವಸತೆಯಿಂದ ಪ್ರಾರಂಭವಾಗುವ ಕರವಂದನ, ಸಮುದ್ರವಸನೆ ದೇವಿಯಿಂದ ಭೂವಂದನ, ಆದಿತ್ಯಸ್ಯ ನಮಸ್ಕಾರಂ ಇಂದ ಶುರುವಾಗುವ ಸೂರ್ಯವಂದನ, ತಾಯಿ ತಂದೆ, ಗುರು ಹಿರಿಯರಿಗೆ, ಕುಲದೇವರಿಗೆ, ಇಷ್ಟದೇವರಿಗೆ, ಹೀಗೆ ಹಲವಾರು ನಮಸ್ಕಾರಗಳು, ನಮಸ್ಕಾರದ ಮಂತ್ರಗಳು ವಿಶೇಷವಾದವು. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು. ರಾಷ್ಟ್ರಕವಿ ಕುವೆಂಪು ತಮ್ಮ ಭಾವಪೂರ್ಣ ಕವನದ ಒಂದೇ ಒಂದು ಸಾಲಿನಲ್ಲಿ ಕರ್ನಾಟಕದ ಶಿಲ್ಪಕಲೆಗೆ ಸೂಕ್ತ ಗೌರವ ಮನ್ನಣೆಯನ್ನ ನೀಡಿದ್ದಾರೆ. ಕರ್ನಾಟಕ ಕಲೆಗಳ ತವರು, ಶಿಲ್ಪಕಲೆಗಳ ಬೀಡು. ಬೇಲೂರು, ಹಳೆಬೀಡು, ಸೋಮನಾಥಪುರಗಳನ್ನು ನೋಡಿದಾಗ ಕುವೆಂಪು ಹೇಳಿದಂತೆ ಪ್ರತಿಯೊಬ್ಬ ಪ್ರವಾಸಿಗನು ಶಿಲ್ಪಿಯ ಕಲಾತ್ಮಕತೆಗೆ ತಲೆಬಾಗಿಯೇ ಬಾಗುತ್ತಾನೆ. ಇಂತಹ ಒಂದು ಕಲಾ ಶ್ರೀಮಂತಿಕೆಯ ತಾಣವಾಗಿರುವ ಮೈಸೂರಿಗೆ ಕೇವಲ 38 ಕಿಲೋಮೀಟರ್ ದೂರದಲ್ಲಿರುವ ಸೋಮನಾಥಪುರ. ಪ್ರಶಾಂತ ಪರಿಸರದಲ್ಲಿರುವ ಈ ಶಿಲ್ಪಕಲಾ ವೈಭವದ ದೇಗುಲವನ್ನು ಪ್ರವೇಶಿಸಿದ್ರೆ ಆಗುವ ಸಂತೋಷವೇ ಅಪರಿಮಿತ. ಟಿ ನರಸೀಪುರ ತಾಲೂಕಿನಲ್ಲಿರುವ ಒಂದು ಐತಿಹಾಸಿಕ ತಾಣ. ಇದು ಹೊಯ್ಸಳ ಶೈಲಿಯ ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಹುಲ್ಲು ಹಾಸಿನ ನಡುವೆ ಸಾಗಿ 4 ಮೆಟ್ಟಿಲೇರುತ್ತಿದ್ದಂತೆಯೇ ಹೊಸದೊಂದು ಶಿಲ್ಪಕಲಾ ಲೋಕವೇ ತೆರೆದುಕೊಳ್ಳುತ್ತದೆ. ಜೀವ ಕಳೆಯಿಂದ ಕಂಗೊಳಿಸುತ್ತಿರುವ ಶಿಲ್ಪ ವೈಭವವನ್ನು ಕಂಡಾಗ ರೋಮಾಂಚನವಾಗೋದೆಂತೂ ನಿಜ. ಶಿಲ್ಪಿಯ ಜಾಣ್ಮೆ, ಚಾಕಚಕ್ಯತೆ, ಕೌಶಲಕ್ಕೆ ಶಿರಬಾಗುತ್ತದೆ. 13ನೇ ಶತಮಾನದಲ್ಲಿ ಸೋಮನಾಥಪುರ ಒಂದು ಪುಟ್ಟ ಅಗ್ರಹಾರವಾಗಿತ್ತು. ಚತುರ್ವೇದಿ ಮಂಗಲ ವಿದ್ಯಾನಿಧಿ ಪ್ರಸನ್ನ ಸೋಮನಾಥಪುರ ಎಂಬುದು ಇದರ ಪೂರ್ವ ಹೆಸರು. ಇಲ್ಲಿರುವ 7 ಶಾಸನಗಳು ಈ ಅಪೂರ್ವ ದೇವಾಲಯದ ಬಗ್ಗೆ ಹಾಗೂ ಕಲೆಗೆ, ವಿದ್ಯೆಗೆ ಆಗರವಾಗಿದ್ದ ಈ ಊರಿನ ಬಗ್ಗೆ ಮಹತ್ವದ ಮಾಹಿತಿಯನ್ನು ಒದಗಿಸುತ್ತದೆ. ಈ ದೇವಸ್ಥಾನವನ್ನ 1268 AD ಸೋಮನಾಥ ದಂಡನಾಯಕ ಎಂಬುವರು ಹೊಯ್ಸಳರ ರಾಜ 3ನೇ ನರಸಿಂಹರಾಜ ಎಂಬುವರ ಆಸ್ಥಾನದಲ್ಲಿ ಒಬ್ಬ ಕಂದಾಯ ಅಧಿಕಾರಿಯಾಗಿದ್ದಾರೆ. ಈ ಮಲ್ಲಿಕಾಫುರ್ ಎಂಬುವನು ಈ ದೇವಾಲಯವನ್ನ ಲೂಟಿ ಮಾಡಿ ಮತ್ತೆ 2ನೇ ಬಾರಿ ಅಂದ್ರೆ 1326ರಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ ಎಂಬುವನು ಇಲ್ಲಿನ ಮೂಲ ವಿಗ್ರಹ ಅಂದ್ರೆ ಗರ್ಭಗುಡಿಯಲ್ಲಿ 3 ದೇವರಿದೆಯಲ್ಲ, ಸೊ ಇದು 3 ಕೂಡ ಡ್ಯಾಮೇಜ್ ಮಾಡ್ತಾರೆ. ನಮ್ಮ ಹಿಂದೂಗಳ ಸಂಪ್ರದಾಯ ಅಂದ್ರೆ ಮುರಿದೋಗಿರೋ ಅಂತ ವಿಗ್ರಹನ ಭಿನ್ನ ಆಗಿರೋದನ್ನ ನಾವು ಪೂಜೆ ಮಾಡಲ್ಲ ಅಲ್ವಾ. ಹಾಗಾಗಿ ಈ ಟೆಂಪಲ್ ಜಸ್ಟ್ ಲೈಕ್ ಮ್ಯೂಸಿಯಂ ಆರ್ ಮಾನ್ಯುಮೆಂಟ್ ತರ ನೋಡ್ಕೊಂಡು ಹೋಗೋ ತರ ಇದೆ. ಇವಾಗ ಇಲ್ಲಿ ಪೂಜೆ ಮಾಡ್ತಾ ಇಲ್ಲ. ಈ ದೇಶ ಡ್ಯಾಮೇಜ್ ಆಗಿರೋ ಪೀಸನ್ನ ಅಲ್ಲಿ ಒಳಗಡೆ ಇಟ್ಟಿದ್ದಾರೆ. ಸೊ ಈಗ ರೂಮ್ಸ್ ಎಲ್ಲ ಖಾಲಿ ಇದೆ. ಇವಾಗ ನಮ್ಗೆ ನೋಡೋದಕ್ಕೆ ಕಾಂಪೌಂಡ್ ತರ ಕಾಣುತ್ತೆ ನೋಡಿ ಸುತ್ತಲ್ಲಿ. ಈ ಡೋರ್ ಎಲ್ಲ ಹೊಸದಾಗಿ ಹಾಕಿದ್ದಾರೆ. ಮುಂಚೆ ಇದಕ್ಕೆಲ್ಲ ಡೋರ್ ಇರಲಿಲ್ಲ, ಅವಾಗೆಲ್ಲ ಓಪನ್ ಇರ್ತಿತ್ತು. ಸೊ ಮುಂಚೆ ಇದು ಡೋರ್ ಇದೆರಡು ಆಗಿನ ಕಾಲದಲ್ಲಿ ಮಹಾದ್ವಾರದು ಕಲ್ಲಿನ ಬಾಗಿಲು ಬರ್ತಿತ್ತು. ಸೊ ಇವಾಗ ಆರ್ಕಿಲೇಜ್ ಬಂದಾಗ ಮಾಡಿಸಿರೋದು ಇವಾಗ ಮೈಂಟೈನ್ ಮಾಡೋದಕ್ಕೆ ಮರದ ಬಾಗಿಲು ಹಾಕಿರೋದು. 500 ಜನ ಶಿಲ್ಪಿಗಳಲ್ಲಿ ಪ್ರತಿದಿನ ಇಲ್ಲಿ ಕೆಲಸ ಮಾಡಿದರೆ 2 ಜನರೇಷನ್ ಈ ಟೆಂಪಲ್ ಅನ್ನು ಕಂಪ್ಲೀಟ್ ಮಾಡಿದೆ. ಯಾಕೆಂದ್ರೆ ಒಂದು ಮಳೆ ನೀರು ಬರುತ್ತಲ್ಲ, ಡ್ರೈನೇಜ್ ಕೆಳಗಡೆ ಕಾಣ್ತಾ ಇದೆಯಲ್ವಾ. ಸೊ ಇದೆರಡು ಶೈಲಿಯನ್ನು ಮಿಶ್ರಣ ಮಾಡಿದ್ದಾರೆ. ಇದನ್ನೇ ನಾವು ಬೇಸರ ಶೈಲಿ ಅಂತ ಕರೀತಾರೆ. ಬೇಸರ ಅಂದ್ರೆ 2 ಶೈಲಿಯನ್ನ ಮಿಶ್ರಣ ಮಾಡಿದ. ಮತ್ತೆ ಇದು ದಶಾವತಾರದಲ್ಲಿ 4ನೇದು ನರಸಿಂಹ ಅವತಾರ. ಇಲ್ಲಿದೆ ನೋಡಿ, ಕಳ್ಳನ ಭಕ್ತಿ ಹಾರ ಹಾಕೊಳ್ತಾರ ಅಂತದ್ದು. ಮತ್ತೆ ಇದು ಸ್ಟಾರ್ ಶೇಪ್ ಟೆಂಪಲ್ ಡಿಸೈನ್ ಅಂತ ಹೇಳಿದ್ನಲ್ವಾ, ಇದೆ ನೋಡಿ ನಕ್ಷತ್ರ ಆಕಾರ ಜಗಲಿ. ಮತ್ತೆ ನೀವು ಕಥೆಗಳು, ಲಕ್ಷ್ಮಿ ಮತ್ತು ವಿಷ್ಣುವಿನ ವಿವಿಧ ರೂಪಗಳು. ಮೇಲ್ಗಡೆ ನೋಡಿ, ಇದು ಕಾಮಸೂತ್ರ ಅಂದ್ರೆ ಫುಲ್ ಲೈನು ಮಾಡಿಲ್ಲ, ಅದರಲ್ಲಿ ಕೆಲವೊಂದು 7 ಪಿಕ್ಚರ್ಸ್. ಆವಾಗಿನ ಕಾಲದಲ್ಲಿ ಶಿಕ್ಷಣ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ಎಲ್ಲರೂ ಇದು ಒಂದು ಎಜುಕೇಶನ್ ಅಂದ್ಬಿಟ್ಟು ಅದನ್ನ ಮಾಡಿದ್ರು. ಅಟ್ಯಾಚ್ ಮಾಡಿದಾಗ 3 ತಲೆಯನ್ನು ಕೊಟ್ಟಿದ್ರು. ಟೋಟಲ್ ಆಗಿ 7 ಹೆಡ್ಸ್ ಇದೆ. ಅದ್ರ ಮೇಲೆ ಮರದ ಡಿಸೈನು. ಇದು ಹಾವಿನ ಎಡೆ, ಇದು ಹಾವಿನ ಬಾಲ ನೋಡಿ ಕಾಣುತ್ತೆ. ಮತ್ತೆ ಇದು ಡ್ಯಾನ್ಸಿಂಗ್ ಗಣೇಶ್, ಇದು ಡ್ಯಾನ್ಸಿಂಗ್ ಸರಸ್ವತಿ. ಈಗ 13th ಸೆಂಚುರಿಲಿ ಅವಾಗೆಲ್ಲ ಬುಕ್ಸ್ ಇರಲಿಲ್ಲ ಅಲ್ವಾ, ಅವಾಗೆಲ್ಲ ತಾಳೆಗಿರಲಿ ಪತ್ರ ಬರಿತಾ ಇದ್ರು. ಆ ಸ್ಕ್ರೋಲ್ ಇಟ್ಕೊಂಡಿರೋದನ್ನು ಮಾಡಿದ್ರೆ. ವೀಣೆ ಅಂದ್ರೆ ಬ್ಯಾಕ್ ಸೈಡ್ ಹಿಂಭಾಗ ಇದೆ. ಅಂದ್ರೆ ಈ ಗ್ರಹಗಳು ವಿಶೇಷವಾಗಿದೆ. ಡ್ಯಾನ್ಸಿಂಗ್ ಗಣೇಶ್, ಡ್ಯಾನ್ಸಿಂಗ್ ಸರಸ್ವತಿ, ಲಕ್ಷ್ಮಿ ಮತ್ತೆ ಪಾರ್ವತಿ ಸ್ಟ್ಯಾಚು ಇದೆ. ಆದ್ರೆ ಶಿವಂದಿಲ್ಲ, ಎಲ್ಲ ಪೂರ್ತಿ ವಿಷ್ಣು ಇದೆ. ಮತ್ತೆ ಇದು ಫಸ್ಟ್ ಟೆಂಪಲ್ ಔಟ್ಲೆಟ್ಸ್. ಅಂದ್ರೆ ಮೊದಲ ಇದು ವೇಣುಗೋಪಾಲ ನೋಡ್ರಲ್ಲ ಕೃಷ್ಣಂದು. ಅಂದ್ರೆ ಈ ದೇವಸ್ಥಾನ ಕಟ್ಟಾಗಿಂದ 45ರಿಂದ 50 ವರ್ಷ ಪೂಜೆ ಮಾಡ್ತಾ ಇದ್ರು. ಇವಾಗ್ಲೂ ಕೂಡ ದೇವ್ರ ತೊಡಿ ನೀರು ಇದ್ರ ಮುಖಾಂತರನೇ ಹೊರಗೆ ಬರುತ್ತೆ. ಒಳಗಡೆ ಗರ್ಭಗುಡಿಯಿಂದ ಇಲ್ಲಿವರೆಗೂ ಕೂಡ 13 ಅಡಿ ಉದ್ದ ಇರೋಂಥದ್ದು ಒಂದೇ ಕಲ್ಲಿಂದ ಮಾಡಿದ್ದಾರೆ, ಸಿಂಗಲ್ ಸ್ಟೋನ್. 3 ಟೆಂಪಲ್ ಕೂಡ ಸಪ್ರೇಟ್ ಆಗಿ ಮಾಡಿದ್ದಾರೆ. ಅಂದ್ರೆ ಎಲ್ಲಾದು ಒಂದೇ ಲೆಂತ್ ಇರುತ್ತೆ. ಇಲ್ಲಿ ಡಿಸೈನ್ ಬಂದು ಸ್ಕ್ವೇರ್ ಇದೆ. ಮತ್ತೆ ಇದು ವಿಷ್ಣು ಧ್ಯಾನ ಮಾಡೋದು, ಮೆಡಿಟೇಷನ್.
ಅಂದ್ರೆ ನಾವು ವಿಷ್ಣುನ ನಾವೆಲ್ಲೂ ಕೂಡ ಪೂಜೆ ಮಾಡಲ್ಲ ಅಲ್ವಾ. ನಾವು ನೋಡೋಂಥದ್ದು ಅಂದ್ರೆ ಶಿವನ್ ಮಾತ್ರ ನೋಡ್ತೀವಿ. ಆದ್ರೆ ಇದು ವಿಷ್ಣು ಟೆಂಪಲ್ ಆಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಅಂದ್ರೆ ವಿಷ್ಣು ವಿಗ್ರಹನ ಮಾಡಿ ತೋರಿಸಿದ ಅಂದ್ರೆ ಈ ರೀತಿಯ ವಿಶೇಷವಾದಂತ ವಿಗ್ರಹ ಇಡೀ ಭಾರತದಲ್ಲಿ ಕೇವಲ 2 ಮಾತ್ರ ಇದೆ. ಸೊ ಅದೆಲ್ಲಿದೆ ಅಂದ್ರೆ ಉತ್ತರ ಭಾರತದ ಬದ್ರಿನಾಥದಲ್ಲಿ ವಿಷ್ಣುನ ಪೂಜೆ ಮಾಡ್ತಾರೆ, ಇಲ್ಲಿ ಪೂಜೆ ಮಾಡಲ್ಲ. ಕಾರಣ ಏನಪ್ಪಾ ಅಂದ್ರೆ ಎಲ್ಲಾದ್ರೂ ನೋಡಿ ಮೂಗು ಕೊಡ್ತಿದ್ರು. ಮುಸ್ಲಿಂ ಅಂದ್ರೆ ಹಿಂದೂ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿದಾಗ ವಿಗ್ರಹದಲ್ಲಿ ಎದ್ದು ಕಾಣೋದು ಯಾವುದು ಮೂಗು ಹೊಡೆದ್ರೆ ಅವಮಾನ ಮಾಡ್ತೈತೆ ಅಂತ ಅಂದ್ಬಿಟ್ಟು ಎಲ್ಲಾ ವಿಗ್ರಹ ಫಸ್ಟ್ ಮೂಗು ಹೊಡಿತಾರೆ, ಅನಂತರ ಕೈ ಕಾಲು ಎಲ್ಲ ಕೂಡ ಅಂದ್ರೆ ಇಲ್ಲಿ ನಾವು ಬ್ರಹ್ಮನ ಪೂಜೆ ಮಾಡಲ್ಲ. ಪೂಜೆ ಮಾಡೋಂಥ ಟೆಂಪಲ್ ಅಂದ್ರೆ ಪುಷ್ಕರಲ್ಲಿ ರಾಜಸ್ಥಾನದ ಒಂದೇ ಜಾಗದಲ್ಲಿ ಬ್ರಹ್ಮ ಟೆಂಪಲ್ ಇದೆ. ಅಂದ್ರೆ ಬ್ರಹ್ಮನ್ಗೆ ಶಾಪ ಇದೆ ಅಲ್ವಾ, ಹಾಗಾಗಿ ಬ್ರಹ್ಮನ ಪೂಜೆ ಮಾಡೋದು. ನೋಡಿ ಇದು ಧನ್ವಂತ್ರಿ ಕೈಯಲ್ಲಿ ಅಮೃತದ ಕಳಸ ಮತ್ತೆ ಔಷಧಿ ಬಟ್ಟನ್ನು ಇಟ್ಕೊಂಡಿದ್ದಾರೆ. ಅಂದ್ರೆ ಅವಾಗಿನ ಕಾಲದಲ್ಲಿ ಡಾಕ್ಟರ್ಸ್ ಇದ್ದಾಗ ಆಯುರ್ವೇದ ಯೂಸ್ ಮಾಡ್ತಾ ಇದ್ರಲ್ಲ, ಇದು ಕೂಡ ವಿಷ್ಣುವಿನ ರೂಪ ಅಂತ ಮಾಡಿದ್ದಾರೆ. ನೋಡಿ ಮುಖ ಮಾತ್ರ ಮೀನು ತರ ಇದೆ, ಬಾಡಿ ಮಾತ್ರ ವಿಷ್ಣು ತರ ಇದೆ. ನೀವು ಹಂಪಿ ನೋಡಿದ್ರೆ ತುಂಬಾ ದೊಡ್ಡ ವಿಗ್ರಹ ಇದೆ. ಅಲ್ಲಿ ಅಂದ್ರೆ ಲಕ್ಷ್ಮಿದು ಪೂರ್ತಿಯಾಗಿ ಡ್ಯಾಮೇಜ್ ಮಾಡಿದ್ರೆ, ಇಲ್ಲಿ ಅಂದ್ರೆ ಮುಖ ಡ್ಯಾಮೇಜ್ ಆಗಿದೆ. ಮತ್ತೆ ಇದು ವಿಷ್ಣು ಟೆಂಪಲ್ ಅಲ್ಲಿ ವಾಹನ ಅಂದ್ರೆ ಗರುಡ. ವಿಷ್ಣು ಮತ್ತೆ ಲಕ್ಷ್ಮಿ ಇದ್ರ ಮುಖಾಂತರ ಹೋಗ್ತಾ ಇರೋದು. ರೆಕ್ಕೆನು ಕೂಡ ಹಿಂಭಾಗ ಮಾಡಿದ್ದಾರೆ, ಈಸಿಯಾಗಿ ಗೊತ್ತಾಗ ಗರುಡ ಅಂತ. ಕೆಲವೊಂದು ಸ್ಟೋರಿ ಹೇಳ್ತೀನಿ ನೋಡಿ. ಇದರಲ್ಲಿ ರಾಮಾಯಣ ಸ್ಟೋರಿ ಇದೆ. ರಾವಣ ಮಾರು ವೇಷದಲ್ಲಿ ಬರ್ತಾನೆ. ಅವಾಗ ಇಲ್ಲಿ ಲಕ್ಷ್ಮಣ ರೆಕ್ಕೆ ಹತ್ಕೊಂಡು ಉರಿತಾ ಇದೆ. ಜಟಾಯನ ಪಕ್ಷಿ ಬಂದು ರಾವಣನ ತಡೆಯುತ್ತೆ. ಆಗ ರಾವಣ ಏನ್ ಮಾಡ್ತಾನೆ ಅಂದ್ರೆ ಈ ಜಟಾಯನ ಕೊಂಡ್ಬಿಟ್ಟು ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. 10 years ರಾವಣ. ಅಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ರಾಮಾಯಣ ಇದೆ. ನೆಕ್ಸ್ಟ್ ಕೃಷ್ಣ 13th century ಬುಕ್ಸ್ ಇರಲಿಲ್ಲ, ಅವಾಗೆಲ್ಲ ತಾಳಿಗಿರಿಗೆ ಪತ್ರ ಬರಿತಾ ಇದ್ರು ಅಂತ. ಇದು ವೀಣೆನ ಡ್ಯಾಮೇಜ್ ಮಾಡ್ತಾರೆ. ಮತ್ತೆ ಯಾಕಂದ್ರೆ ಕೃಷ್ಣ ಏನ್ ಮಾಡ್ತಾನೆ ಕಚ್ಚಿ ಸಾಯಿಸ್ತಾನೆ. ಮತ್ತೊಬ್ಬ ರಾಕ್ಷಸ ಬರ್ತಾನೆ, ಶಕಟಾಸುರ. ಶಕಟ ಅಂದ್ರೆ ಬಂಡಿ. ಈ ಬಂಡಿ ಮುಖಾಂತರ ಈ ರಾಕ್ಷಸ ಬರ್ತಾನೆ. ಈ ಶಕಟಾಸುರನನ್ನ ಕೃಷ್ಣ ಇಲ್ಲಿ ಸಂಹಾರ ಮಾಡ್ತಾನೆ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು ಯಾವ ರೀತಿ ಬೆಳೆಸ ಅಂತ ಕೃಷ್ಣ ಲೀಲೆಯನ್ನು ಮಾಡಿ ತೋರಿಸಿದ. ನೋಡಿ ಈ ಟೆಂಪಲ್ ಪೂರ್ತಿ ಬಳಪದ ಕಲ್ಲನ್ನು ಬಳಸಿ ಮಾಡಿದಾರಲ್ವಾ, ಮಾಡಕ್ಕಾಗಲ್ಲ. ಇದು ಕಾಡು, ಇದು ನದಿ. ಸೊ ಕಾಡಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಬೆಟ್ಟ, ಮರ, ಗಿಡ, ಹಸುಗಳು, ಕರು, ಕೋತಿ, ನವಿಲು, ಆನೆ, ಬ್ಯಾಟ್ ನೋಡಿ ಚಿಕ್ಕದಾಗಿದೆ, 2 ಮಂಕಿ ಕುಳಿತಿರೋದು. ಪಕ್ಷಿ ಬ್ರಹ್ಮನ ವಾಹನ. ತನ್ನ ಮರಿ ಇದಕ್ಕೆ ಆಹಾರ ಬಾಯಿದ ಬುಡುಕು ತಿನ್ನಿಸ್ತಾ ಇದ್ರು. ಕಾಣಿಸ್ತಾ ಇದ್ಯಾ? ಇದು ಮುಂದೆ, ಇದು ಸೈಡ್. ಸೊ 2 ಕಡೆಯಿಂದ ನೋಡಿದ್ರು ಒಂದೇ ರೀತಿ ಕಾಣುತ್ತೆ. ಆವಾಗಿನ ಕಾಲದಲ್ಲಿ 3D ಇರಲಿಲ್ಲ. ಇದನ್ನೇ ಮಿರರ್ ಇಮ್ಯಾಜಿನೇಷನ್ ಕಂಪ್ಲೀಟ್ ಮಾಡಿದೆ. ಯಾಕೆಂದ್ರೆ ಒಂದು ಜನರೇಷನ್ಗೆ ದೇವಸ್ಥಾನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಮಗ ಈ ದೇವಸ್ಥಾನನ ಕಂಪ್ಲೀಟ್ ಮಾಡ್ತಾರೆ. ಅದರಲ್ಲಿ 5 ಜನ ಶಿಲ್ಪಿಗಳು ಅತಿ ಹೆಚ್ಚಾಗಿ ಸುಂದರಾದ ಕೆತ್ತನೆ ಮಾಡಿದ್ರೆ ಅವ್ರ ಹೆಸರು ಇಲ್ಲಿ ಸಿಗ್ನೇಚರ್ ಇದೆ. ಮನಿತಮ್ಮ, ಬಾಮೆಯ, ಚಾಮೆಯ, ಚೌಡೆಯ ಅಂತ. ಮನಿತಮ್ಮ ಅನ್ನೋರು ಅತಿ ಹೆಚ್ಚಾಗಿ ಸುಂದರವಾದ ಕೆತ್ತನೆ ಮಾಡಿದ್ರೆ. ಸೊ ಇದೆಲ್ಲ ಮೇಲ್ ಮಾಡಿರೋಂಥ ಶಿಲ್ಪಿ. ಅಮ್ಮ ಅಂದ್ರೆ ಕೇಳಿದ ತಕ್ಷಣ ಎಲ್ಲ ಲೇಡಿ ಅನ್ಕೋತೀರಲ್ವಾ, ಅಮ್ಮ ಅಲ್ಲ, ತಮ್ಮ ಅಂದ್ರೆ ಎಲ್ಲ ಬ್ರದರ್. ನೋಡಿ ಇದೆ ತಮ್ಮ. ಮಾ ಸಾ ನೀ ತಾ ಸೊನ್ನೆ ಮಾ, ತಾವತ್ತು ಅಲ್ಲ, ತಾ ಸೊನ್ನೆ ವ, ಅದು ತಮ ಅಂತ. ಮತ್ತೆ ಇಲ್ಲಿ ಒಂದು ಕಾಲ್ಪನಿಕ ಕಥೆ ಇದೆ ನೋಡಿ. ಲಕ್ಷ್ಮೀನಾರಾಯಣ ಅಂತ. ವಿಷ್ಣು ಲಕ್ಷ್ಮಿಯನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿರೋ ಅಂಥದ್ದು. ಆ ಕಮಲದ ಹೂವಿನ ಮೇಲೆ ಇಟ್ಟಿದ್ದಾರೆ. ಸೊ ಇವಳ ಕಾಲಿನ ಭಾರಕ್ಕೆ ಕಮಲದ ಹೂವಾಲಿದೆ, ಅಂದ್ರೆ ಬೆಂಡಾಗಿದೆ. ಅದು ಕಾಣದೇ ಇರೋ ತಾನೇ ತನ್ನ ಸೊಂದಕ್ಕೆ ಸಪೋರ್ಟ್ ಮಾಡಿದೆ. ಅಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಷ್ಟು ಅದ್ಭುತವಾಗಿ ಮಾಡಿದೆ ನೋಡಿ. ಕಾಣಿಸ್ತಾ ಇದೆಯಾ? ನೋಡಿ ಆನೆಗಳು ಹಾಗೆ ಈ ಟೆಂಪಲ್ ಸುತ್ತ 547 ಇದೆ. ಆದ್ರೆ ಒಂದು ಇದ್ದಂಗೆ ಇನ್ನೊಂದಿಲ್ಲ. ನೋಡಿ ಇದು ಕಾರ್ನರ್ ಅಲ್ಲಿ ನೋಡಿ 2 ಬಾಡೀಸ್ ಇದೆ. 2 ಬಾಡಿಗೆ ಒಂದು ತಲೆ ಫಿಕ್ಸ್ ಮಾಡಿದೆ. ಸೊ 2 ಕಡೆಯಿಂದ ನೋಡಿದ್ರು ಒಂದೇ ರೀತಿ ಕಾಣುತ್ತಾ ಇದೆ. ಇದೆಲ್ಲ ಕಾರ್ನರ್ ಎಲ್ಲ ಏನಿದೆ ಸೇಮ್, 2 ಬಾಡೀಸ್ 1 ಹೆಡ್. ಮತ್ತೆ ಇಲ್ಲಿ ಶಿಲ್ಪಿಗಳ ಸಿಗ್ನೇಚರು ಮಲಿಕಮ್ಮ, ಬಾಮೆಯ, ಮುಂದೆ ಚಾಮೆಯ, ಚೌಡೆ ಅಂತ ಸಿಗ್ನೇಚರ್ ಇದೆ. ನೀವು ಹೆಸರೆಲ್ಲ ಓದ್ಬೋದು, ಸ್ಟೋರಿ ಓದಕ್ಕಾಗಲ್ಲ ಅಷ್ಟೇ. ಹಾಗೆ ಬನ್ನಿ ಅಲ್ವಾ. ಇವಾಗ ಅಂದ್ರೆ ಸಿಮೆಂಟ್ ಹಾಕಿದ್ದಾರೆ, ವೆಯ್ಟ್. ಇದು ಕೂಡ ಬಳಪದ ಕಲ್ಲ, ಆದ್ರೆ ವ್ಯತ್ಯಾಸ ನೋಡಿ. ಈ ಟೆಂಪಲ್ ಪೂರ್ತಿ ಇಂಟರ್ಲಾಕ್ ಮಾಡಿ ಜೋಡಿಸ್ತಾರೆ. ಇವಾಗ ಮಾಡ್ಬೇಕು ಅಂದ್ರೆ ಅಷ್ಟು ಬರಲ್ವಲ್ಲ, ಅದಕ್ಕೆ ಸಿಮೆಂಟ್ ಹಾಕ್ತಾರೆ. ಅಂದ್ರೆ ಆ ಸೂಕ್ಷ್ಮವಾದ ಕೆತ್ತನೆ ಬಂದಿದೆ. ಮತ್ತೆ ಈ ದೇವಸ್ಥಾನದ ಸುತ್ತ ಈ ತರ ದೊಡ್ಡ ದೊಡ್ಡ ವಿಗ್ರಹ ಅಂದ್ರೆ 194 ಇದೆ. ಸ್ಮಾಲ್ ಮತ್ತೆ ಬಿಗ್ ಟೆಂಪಲ್ ಸುತ್ತ ಇರೋದು 6000 ಸ್ಟ್ಯಾಚು ಇದೆ. 6000 ವಿಗ್ರಹಗಳಿದೆ. ಆದ್ರೆ ಇದೆಲ್ಲ ವಿಷ್ಣುನೇ ಅಂದ್ರೆ 164. ಈ ಆನೆಗಳು ನೋಡಿ, ಅಲ್ಲಿ ನೋಡಿದ್ರಲ್ವಾ, ಇದರಲ್ಲಿ 2 ಬಾಡೀಸ್ 1 ಹೆಡ್. ಕಾರ್ನರ್ ಅಲ್ಲಿ ನೋಡಿ 2 ಬಾಡಿಗೆ ಒಂದು ತಲೆ ಫಿಕ್ಸ್ ಮಾಡಿದ್ದಾರೆ. ಇದೆಲ್ಲ 6 ಕೈಗಳನ್ನು ಕೊಡ್ತಿದ್ದಾರೆ. ಈ ಕಡೆ ನೋಡಿದ್ರೆ ಇದರಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರನ ಸಾಯಿಸ್ತಾ ಇರೋಂಥದ್ದು. ಅಂದ್ರೆ ಚಾಮುಂಡೇಶ್ವರಿ ಮೇಲೆ ಯುದ್ಧ ಮಾಡೋದಕ್ಕೆ ಅಂತ ಮಹಿಷಾಸುರ ಏನ್ ಮಾಡ್ತಾನೆ ಅಂದ್ರೆ ಫಸ್ಟ್ ಕೋಣೆನ ರೂಪದಲ್ಲಿ ಬರ್ತಾನೆ.
ಆವಾಗ ಚಾಮುಂಡೇಶ್ವರಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಕೈಯನ್ನ ತಲೆಯನ್ನ ತಳ್ಳಿದಾಳೆ, ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಿಡಿದಿದ್ದಾಳೆ. ಈ ತ್ರಿಶೂಲದಿಂದ ಚುಚ್ಚಿದ ಕರಳೆಲ್ಲ ಹೊರಗೆ ಬಂದಿರೋ ಇಲ್ಲಿ ಮಾಡಿ ಆ ಕೆತ್ತನೆ ಮಾಡಿರೋದಕ್ಕೆ ಅವ್ರ ಹೆಸರಲ್ಲೇ ಜಾಸ್ತಿ ಸಿಗ್ನೇಚರ್ ಇದೆ. ಮತ್ತೆ ಅಲ್ಲಿ 40 ಅಡಿ ಎತ್ತರದಲ್ಲಿ ಕಂಬ ಇದೆಯಲ್ವಾ ಎದುರುಗಡೆ, ಇದನ್ನ ನಾವು ದೀಪಸ್ತಂಭ ಅಂತ ಕರೀತಾರೆ. ಅಂದ್ರೆ ಪೂಜಾಗ ಟೆಂಪಲ್ಗೆ ಯಾವ ಕಂಬ ಮಧ್ಯದಲ್ಲಿ ಇರುತ್ತೆ ಅದನ್ನ ನಾವು ಗರುಡಗಂಬ ಅಂತ ಕರೀತಾರೆ. ಸೊ ಈಗ ಟೆಂಪಲ್ ಅಲ್ಲಿ ಪೂಜಾಗಲನ್ನ ಕಾರಣಕ್ಕನ್ನ ರಿಮೂವ್ ಮಾಡಿದ್ರು, ಇದನ್ನ ನಾವು ದೀಪಸ್ತಂಭ ಅಂತ ಕರೀತಾರೆ. ಮತ್ತೆ ಈ ದೇವಸ್ಥಾನ ಮಾಡಿ ಉಳಿದಿರೋ ಪೀಸಲ್ಲಿ ತಿರುಪದಾಗಿ ಮಂಟಪ ಮಾಡಿದ್ರೆ ಅದು ನೋಡಿ ದೊಡ್ಡದಾಗಿದೆ, ಸ್ವಲ್ಪ ವಾಲ್ ಇದೆ ನೋಡಿ ಬೆಂಡಾಗಿದೆ. ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ ಇವರು 1258 ಸುಮಾರಿನಲ್ಲಿ ದೇಗುಲವನ್ನ ನಿರ್ಮಿಸಿ ತನ್ನ ಹೆಸರನ್ನೇ ಇಟ್ಟು ಸೋಮನಾಥಪುರವೆಂದು ಕರೆದ. ಮಲ್ಲಿತಮ್ಮ, ಮಸಣತಮ್ಮ, ಭಾಮೆಯ, ಚಾಮಯ್ಯ ಮುಂತಾದ ಶಿಲ್ಪಿಗಳು ಈ ಗುಡಿಯ ರೂವಾರಿಗಳು. ಈ ದೇವಾಲಯದ ಶಿಲ್ಪಗಳು ನಮ್ಮನ್ನು ಗತವೈಭವಕ್ಕೆ ಕರೆದೊಯ್ಯುತ್ತದೆ ಎಂಬುದು ನಿಜ. ಪ್ರಶಾಂತವಾಗಿ ಕಾವೇರಿ ನದಿ ಹರಿಯುವ ಈ ಸ್ಥಳದಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಎನ್ನುತ್ತದೆ ನಮ್ಮ ಇತಿಹಾಸ. ಈ ದೇವಾಲಯವು ತ್ರಿಕುಟಾಚಲವಾಗಿದ್ದು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಒಂದು ಭವ್ಯವಾದ ಉದಾಹರಣೆಯಾಗಿದೆ. 64 ದೇವಗ್ರಹಗಳಿಂದೊಡಗೂಡಿದ ವಿಶಾಲವಾದ ಆವರಣದ ಮಧ್ಯದಲ್ಲಿ ವೇಣುಗೋಪಾಲ, ಕೇಶವ, ಜನಾರ್ದನನ ವಿಗ್ರಹಗಳಿವೆ. ಗರ್ಭಗುಡಿಯಲ್ಲಿ 3 ಗೋಪುರ, ಒಂದು ನವರಂಗದಿಂದ ಕೂಡಿದೆ. ವಿಶಾಲವಾದ ಸ್ಥಳದಲ್ಲಿ ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಿಸಲಾಗಿರುವ ಈ ದೇಗುಲ ಪೂರ್ವಾಭಿಮುಖವಾಗಿದ್ದು ಜಗತಿಯ ಸುತ್ತಲೂ ಇಡೀ ದೇವಾಲಯವನ್ನೇ ಆನೆಗಳು ಹೊತ್ತಿವೆಯೇನೋ ಎಂದು ಭಾಸವಾಗುವಂತೆ ಸುಂದರ ಗಜಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯದ ಆವರಣಗಳ ಭಿತ್ತಿಗಳ ಏಳಂಗುಲದ ಪಟ್ಟಿಕೆಯಲ್ಲಿ ರಾಮಾಯಣ, ಭಾಗವತ, ಮಹಾಭಾರತದ ಕಥೆಗಳನ್ನು ವರ್ಣಿಸುವ ಶಿಲ್ಪಗಳಿಂದ ತುಂಬಿದೆ. ಆನೆ, ಅಶ್ವಾರೋಹಿಗಳು, ಲತೆ, ಮಕರ, ಹಂಸಗಳಿವೆ. ಗರ್ಭಗುಡಿಯ ಸುತ್ತಲೂ ಹೊರಭಾಗದಲ್ಲಿ ನರಸಿಂಹ, ಮನ್ಮಥ, ಇಂದ್ರ, ಸರಸ್ವತಿ, ಮಹಿಷಾಸುರ ಮರ್ದಿನಿ ಮೊದಲಾದ ಸುಂದರವಾದ 194 ದೊಡ್ಡ ಶಿಲ್ಪಗಳಿವೆ. ಈ ವಿಗ್ರಹಗಳ ಪೀಠದ ಮೇಲೆ ಮಲ್ಲಿತಮ್ಮ, ಚೌಡಯ್ಯ, ಬಾಲಯ್ಯ, ಮಸಣಿತಮ್ಮ, ಲೋಹಿತ ಮೊದಲಾದ ಹೆಸರುಗಳಿದ್ದು ಇವರೇ ಇವನ್ನು ಕೆತ್ತಿದ್ದು ಎಂದು ಸೂಚಿಸಲಾಗಿದೆ. ದೇವಾಲಯದ ಒಳಭಾಗದಲ್ಲಿ ಸೂಕ್ಷ್ಮ ಕೆತ್ತನೆಯ ಕಂಬಗಳು, ಮೇಲ್ಗೋಡೆಯ ಮೇಲೆ ಜೋಲಾಡುವ ಹೂವಿನ ಮೊಗ್ಗಿನ ಶಿಲ್ಪಗಳನ್ನು ನೋಡಬಹುದು. ಹೊರಗೋಡೆಯ ತಳಭಾಗದಲ್ಲಿ ಹಲವಾರು ಆಭರಣಗಳಿಂದ ಅಲಂಕೃತವಾದ ಪುರಾಣ, ಇತಿಹಾಸ ಕಥೆಗಳ ಚಿಕ್ಕ ಚಿಕ್ಕ ವಿಗ್ರಹಗಳ ಗೋಪುರವಿದ್ದು ಪ್ರತಿ ವಿಗ್ರಹ ತನ್ನದೇ ಆದ ಪುಟ್ಟ ಗುಡಿಯಲ್ಲಿರುವಂತೆ ಭಾಸವಾಗುತ್ತದೆ. ನಕ್ಷತ್ರಾಕಾರದ ರಚನೆ ಹೊಂದಿರೋದ್ರಿಂದ ನೆರಳು ಬೆಳಕಿನ ಪ್ರಭಾವದಿಂದ ವಿಗ್ರಹಗಳಿಗೆ ಸರಸ, ಸೌಮ್ಯ, ರುದ್ರ, ಬಿಭತ್ಸ ಭಾವಗಳು ಕಂಡುಬರುವಂತೆ ನಿರ್ದಿಷ್ಟ ಸ್ಥಾನಗಳಲ್ಲಿ ಅವನ್ನ ಇರಿಸಿರುವುದು ಶಿಲ್ಪಿಯ ಕಲಾಚಾತುರ್ಯಕ್ಕೆ ನಿದರ್ಶನವಾಗಿದೆ. ಈ ಶಿಲ್ಪಿಗಳ ಕೌಶಲ್ಯ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ. ಪುರಾಣ ಕಥೆಗಳ ವಿವಿಧ ಮಜಲುಗಳನ್ನ ಹಂತ ಹಂತವಾಗಿ ಅಷ್ಟೇ ನಾಜೂಕಿನಿಂದ ಕೆತ್ತಲಾಗಿದೆ. ಕಲಾಕೃತಿಗಳ ಮೂಲಕ ಪೌರಾಣಿಕ ಸನ್ನಿವೇಶಗಳನ್ನ ಸಾಮಾನ್ಯರಿಗೆ ಮನಮುಟ್ಟುವಂತೆ ಸ್ಫುಟವಾಗಿ ಕೆತ್ತಿದ್ದಾರೆ. ತಿರುಗಣಿಗಳ ಮೇಲೆ ತಿರುಗಿಸಿ ಕೆತ್ತಿರುವ ಕಂಬಗಳು, ಬಹಳ ನಾಜೂಕಾದ ಕೆತ್ತನೆಗಳಿಂದ ಕೂಡಿದ 16 ಭುವನೇಶ್ವರಿ ವಿಗ್ರಹಗಳು ಹೊಯ್ಸಳ ಕಲಾಕೃತಿಯ ಪ್ರತೀಕವಾಗಿದೆ. ಕೆತ್ತನೆ ಕಲಾತ್ಮಕವಾಗಿದ್ದು ಆಲಯದ ಒಳಗೆ ವಿಸ್ಮಯದ ರಾಶಿಯೇ ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಈ ದೇವಾಲಯವನ್ನು ಪ್ರಮುಖ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಿದೆ. ಹೊರಭಾಗದ ಒಂದು ಗೋಡೆಯಲ್ಲಿ ಹೊಯ್ಸಳ ರಾಜ ಲಾಂಛನವಾದ ಸಳ ಹುಲಿಯನ್ನು ಎದುರಿಸುವ ಚಿತ್ರ, ಇದರ ಕೆಳಗೆ ನೃತ್ಯಗಾತಿಯರು, ಸಂಗೀತಗಾರರು, ಎಲ್ಲಾ ತರಹದ ಪ್ರಾಣಿಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಶಿಲ್ಪಕಲೆಗಳಲ್ಲಿ ಅನೇಕ ಶಿಲ್ಪಿಗಳು ತಮ್ಮ ಹೆಸರನ್ನು ಕೆತ್ತಿರುವ ವಿಶಿಷ್ಟ ಪರಂಪರೆಯನ್ನು ಇಲ್ಲಿ ನೋಡಬಹುದು. ಒಳಾಂಗಣದ 16 ವಿಭಿನ್ನ ಚಾವಣಿಗಳಲ್ಲಿ ಬಾಳೆ ಹೂವಿನ ವಿನ್ಯಾಸದಂತೆ ಕೆತ್ತಲಾದ ಸೂಕ್ಷ್ಮ ವಾಸ್ತುಶಿಲ್ಪದ ಮಾದರಿಗಳಿವೆ. ಆಭರಣ ಭೂಷಿತರಾದ ದೇವತೆಗಳು, ನರ್ತಿಸುವ ಗಣೇಶ, ವೇಣುಗೋಪಾಲ ಮತ್ತು ಸುಂದರ ಮದನಿಕೆಯರ ವಿಗ್ರಹಗಳು ಮನವನ್ನು ಸೆಳೆಯುತ್ತವೆ. ಈ ಒಂದು ಸುಂದರ ತಾಣ ಕಾವೇರಿ ನದಿ ತೀರದಲ್ಲಿದ್ದು ಸುತ್ತಮುತ್ತ ಭತ್ತದ ಗದ್ದೆಗಳು ಪರಿಸರವನ್ನು ಮತ್ತಷ್ಟು ಸುಂದರಗೊಳಿಸಿವೆ. ಮಹಾದ್ವಾರದಲ್ಲಿ ನಿಂತಿರುವ ಫಲಕದಲ್ಲಿ ಮತ್ತು ದೇವಾಲಯದ ಸುತ್ತ ಕ್ರಿಸ್ತಶಕ 1269ರಿಂದ 1550ರವರೆಗೆ ಕೆತ್ತಿರುವ ಶಿಲಾಲೇಖನಗಳು ದೇವಾಲಯದ ನಿರ್ಮಾಣದ ವಿವರ ಮತ್ತು ದೇವಾಲಯಕ್ಕೆ ಕೊಟ್ಟಿರುವ ದತ್ತಿಗಳನ್ನು ವಿವರಿಸುತ್ತವೆ. ದುರಾದೃಷ್ಟ ಅಂತಂದ್ರೆ ಶಿಲ್ಪಗಳೆಲ್ಲ ಭಗ್ನಗೊಂಡಿರೋದು. ಭಗ್ನವಾದ ಮೂರ್ತಿಗಳನ್ನು ಪೂಜೆ ಮಾಡೋಕ್ಕಾಗೋದಿಲ್ಲ ಎಂದು ಎಲ್ಲ ಪ್ರಮುಖ ಶಿಲ್ಪಗಳ ಹಾಗೂ ದೇವರ ಮೂರ್ತಿಗಳ ಮೂಗನ್ನು ಭಗ್ನ ಮಾಡಲಾಗಿದೆ.
ಹೊಯ್ಸಳ ಸಾಮ್ರಾಜ್ಯಗಳಲ್ಲಿ ಮುಸ್ಲಿಂ ದಾಳಿಯ ಸಮಯದಲ್ಲಿ ಈ ದೇವಾಲಯವು ನಾಶವಾಗುತ್ತೆ. ಮೊದಲ ದಾಳಿಯನ್ನ 1311ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಮಲ್ಲಿಕ್ ಕಪೂರ್ ಈತನು ನಡೆಸ್ತಾನೆ ಮತ್ತು 1326ರಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಉಳಿದ ರಚನೆಗಳನ್ನು ನಾಶಪಡಿಸ್ತಾನೆ. ದೇವಾಲಯಗಳ ಕೆಲವು ಭಾಗಗಳನ್ನು ವಿಜಯನಗರ ರಾಜರು ಮತ್ತು ನಂತರ ಮೈಸೂರಿನ ಒಡೆಯರರು ಪುನಃಸ್ಥಾಪಿಸ್ತಾರೆ. ಆಳಿದ ಸಾಮ್ರಾಜ್ಯಗಳ ಇತಿಹಾಸ, ಶಿಲಾಶಾಸನಗಳ ಬಗ್ಗೆ, ಸಂಸ್ಕೃತ, ಪ್ರಾಕೃತ ಪಾಳಿ, ಹಳೆಗನ್ನಡ ಲಿಪಿಜ್ಞಾನ, ಕೋಟೆಗಳ ಬಗ್ಗೆ, ರಾಜ ಮಹಾರಾಜರ ಇತಿಹಾಸ, ಚಿತ್ರಕಲೆ, ರೇಖಾಚಿತ್ರ, ವರ್ಣಚಿತ್ರ, ಶಿಲ್ಪಕಲೆ, ವಾಸ್ತುಶಾಸ್ತ್ರ, ಶಿಲಾಶಿಲ್ಪಗಳ ಬಗ್ಗೆ, ಗತವೈಭವದ ವಿವರಣೆ ನೀಡುವ ಕಲೆ ಇತ್ಯಾದಿ ಸ್ಮಾರಕಗಳನ್ನು ದರ್ಶಿಸುವುದು ಅತಿ ಮುಖ್ಯ. ಇಂದಿನ ಪೀಳಿಗೆಯವರು ಮುಂದಿನ ಜನಾಂಗಕ್ಕೆ ಇಂತಹ ಸ್ಮಾರಕಗಳನ್ನು ಕಾಪಾಡಿದರೆ, ಅದರ ಸ್ಥಾನ ಅರಿತು ಸಂರಕ್ಷಿಸಿದರೆ, ಗತವೈಭವದಿಂದ ಆಳಿದ ರಾಜ ಮನೆತನಗಳಿಗೆ, ಸುಂದರ ಮತ್ತು ಅತ್ಯದ್ಭುತವಾದ ವಾಸ್ತುಶಿಲ್ಪಗಳು ನೀಡಿದಂಥ ಶಿಲ್ಪಗಾರರಿಗೆ, ನಮ್ಮ ಸಂಸ್ಕೃತಿ, ವಾಸ್ತುಶಿಲ್ಪ, ಆಚರಣೆ ಇವೆಲ್ಲವನ್ನು ಅಗ್ರಸ್ಥಾನದಲ್ಲಿಟ್ಟು ಬೆಳೆಸಿದಂಥ ಹಿರಿಯರಿಗೆ ಎಲ್ಲರಿಗೂ ನಾವು ನೀಡುವಂತಹ ಗೌರವ ಆಗಿರುತ್ತದೆ. ಮೊದಲ ಹೆಸರೇ ಕೇಶವ. ವಿಷ್ಣುವಿಗೆ ಸಾವಿರಾರು ಹೆಸರು. ಹಾಗಾಗಿ ಇಲ್ಲಿ ಬೇಲೂರಲ್ಲಿ ಚೆನ್ನಕೇಶವನ್ ಕಟ್ಟಿದ್ರು, ಅದು ರಾಜ ಕಟ್ಟಿದ್ದು. ಇದು ದಂಡನಾಯಕ ಕಟ್ಟಿದ್ದು, ಇದು ಬರೀ ಕೇಶವ. ಎರಡಕ್ಕೂ ವ್ಯತ್ಯಾಸ ಇಷ್ಟೇನೆ. ಚೆನ್ನ ಅಂದ್ರೆ ತುಂಬಾ ಸುಂದರವಾದ ಬಾಯಿಂದ ಇದೆ. ಒಳಗಡೆ ಗರ್ಭಗುಡಿಯಲ್ಲಿ ನೋಡಿದ್ರೆ ಅರ್ಧ ಕೊಡಲಿದೆ, ಅಂದ್ರೆ ಇಲ್ಲಿ ಫ್ಲೂಟ್ ಕಟ್ ಆಗಿದೆ, ಚಿನ್ ಡ್ಯಾಮೇಜ್ ಆಗಿದೆ. ಅಂದ್ರೆ ಯಾವುದೇ ಒಂದು ಹಸುವಿನ ಮುಖದ ರೀತಿ ಕಾಣುತ್ತೆ. ಇಲ್ಲಿ ಭಿನ್ನ ಆಗಿರೋದು ಬಲಗಾಲಿನ ಹೆಬ್ಬೆಳ್ತುದಿ, ಅಂದ್ರೆ ಇಲ್ಲಿ ಸ್ವಲ್ಪನೇ. ಕೃಷ್ಣಂದು ಕೊಳಲು ಮತ್ತೆ ಗದ್ದ ಡ್ಯಾಮೇಜ್ ಆಗಿದೆ, ಜನಾರ್ದಂದು ಬಲಗಾಲಿನ ಹೆಬ್ಬೆಳ್ತುದಿ ಡ್ಯಾಮೇಜ್ ಆಗಿದೆ. ಮೈನ್ ಟೆಂಪಲ್ ಕೇಶವ ಅಂದ್ರೆ ಇದು ಒರಿಜಿನಲ್ ಮೂಲ ವಿಗ್ರಹ ಅಂದ್ರೆ ಇದನ್ನ ಪೂರ್ತಿಯಾಗಿ ಡ್ಯಾಮೇಜ್ ಮಾಡ್ತಾರೆ. ನಮ್ಮ ಹಿಂದೂಗಳ ಸಂಪ್ರದಾಯ ಅಂದ್ರೆ ಮುರಿದೋಗಿರೋ ಅಂತ ವಿಗ್ರಹನ ಮನೇಲೂ ಕೂಡ ನಾವು ಪೂಜೆ ಮಾಡಲ್ಲ ಅಲ್ವಾ? ಹಾಗೆ ನೋಡಿ ಮಾಡಿದ್ದಾರೆ. ಅದ್ರಲ್ಲಿ ಕೆಳಗಡೆ ಇರೋ ಪೀಸ್ ಬಂದು ಮೊದಲನೇದು ಪೀಠ, ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಪೀಸ್ ಇದು ಕಂಬ. ಇದೇ ಹೊಡೆದೋಗಿರೋ ಪೀಸ್ ಹೊರಗಡೆ ಇದೆಯಲ್ವಾ, ಅದ್ರ ಮಧ್ಯದಲ್ಲಿ ಸ್ಟೋರ್ ಮಾಡಿರ್ತಾರ. ಮೂರನೇ ಪೀಸ್ ಅಲ್ಲಿ ಕೆಳಗಡೆ ಹೋಲ್ ಮಾಡಿರ್ತಾರೆ. ಹೋಲ್ ಮಧ್ಯೆ ಕಲ್ಲಿನ ಹಾಕಿ ತಿರುಗಿಸಿ ಲಾಕ್ ಮಾಡೋದೇ ಇದೇ ಇಟ್ಟು 5. ಇದನ್ನೇ ನಾವು ಸಂಸ್ಕೃತದಲ್ಲಿ ಹೇಳ್ಬೇಕು ಅಂದ್ರೆ ಪಂಚಶೀಲಾ ಸ್ತಂಭ ಅಂತ ಕರೀತೀವಿ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯ ಶೋಬಲಂ. ಅಂದರೆ ಪ್ರತಿದಿನವೂ ಅಭಿವಾದನವನ್ನು ಅಂದರೆ ಗೌರವಪೂರ್ವಕ ನಮಸ್ಕಾರ ಮಾಡುವವನಿಗೆ ಆಯುಷ್ಯ, ವಿದ್ಯೆ, ಯಶಸ್ಸು ಮತ್ತು ಬಲಗಳು ವೃದ್ಧಿಸುತ್ತದೆ ಎಂಬುದಾಗಿ. ಎನಗಿಂತ ಕಿರಿಯರಿಲ್ಲಯ್ಯ ಎನ್ನುವ ಭಾವದಿಂದ ಬದುಕುವ ಸಂಸ್ಕೃತಿ ನಮ್ಮದು. ಇಂತಹ ಒಂದು ಸುಂದರವಾದ ಭಾರತೀಯ ಸಂಸ್ಕೃತಿಯ ಭಾಗಗಳೇ ಆಗಿದ್ದ ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ಭೂತಾನ್, ವಿಯೆಟ್ನಾಂ, ಕಾಂಬೋಡಿಯಾಗಳಲ್ಲಿಯೂ ನಮಸ್ಕಾರ ಪದ್ಧತಿಯು ಭಾರತೀಯರ ಶೈಲಿಯನ್ನು ಬಹುವಾಗಿ ಹೋಲುತ್ತವೆ. ಮೆಕಾಲೆ ಶಿಕ್ಷಣದ ದುಷ್ಪ್ರಭಾವದಿಂದಾಗಿ ನಮಸ್ಕಾರ ಶಿಷ್ಟಾಚಾರವು ಶಾಲಾ ಕಾಲೇಜುಗಳಿಂದಲೇ ಅಳಿಸಿ ಹೋಗುತ್ತಿತ್ತು. ಆದರೂ ಹಲವು ಶಾಲಾ ಕಾಲೇಜುಗಳಲ್ಲಿ ನಮಸ್ಕಾರ ಪದ್ಧತಿಯು ಈಗಲೂ ಇವೆ ಮತ್ತು ಹೊಸದಾಗಿ ಅಳವಡಿಸಿಕೊಂಡಿರುವಂತಹ ಶಾಲಾ ಕಾಲೇಜುಗಳನ್ನು ನಾವು ಕಾಣಬಹುದು. ಕೋವಿಡ್ ಸಂದರ್ಭದಲ್ಲಿ ಕೈ ಮುಟ್ಟಿಸಿಕೊಳ್ಳುವ ಹ್ಯಾಂಡ್ಶೇಕ್ಗಿಂತಲೂ ಕೈ ಮುಗಿಯೋ ಸಭ್ಯ ಸುಂದರ ನಮಸ್ಕಾರ ಶಿಷ್ಟಾಚಾರವೇ ಚೆನ್ನ ಎಂದು ಜಗತ್ತೇ ಹೇಳಿತ್ತು. ಸಹಸ್ರಮಾನಗಳಿಂದಲೂ ನಮ್ಮ ಧರ್ಮ, ಸಾಮಾಜಿಕ ಶಿಷ್ಟಾಚಾರವನ್ನು ಅಂದಗೊಳಿಸಿದ ಸಭ್ಯ ಸುಂದರವಾದ ಅಪ್ಪಟ ದೇಶೀಯ ಪದ್ಧತಿಗಳನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ. ಧನ್ಯವಾದಗಳು.